ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಸರ್, ನಾನು ರಾಹುಲ್ ಮಾತಾಡ್ತಾ ಇರೋದು. ಬೇರೆ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾಯ್ ರಾಹುಲ್, ಗೊತ್ತಾಯ್ತು ಹೇಳಿ. ಸರ್, ಎಲ್ಲ ರೆಡಿ ಇದೆ. ಎಲ್ಲಿ ಯಾವಾಗ ಅಂತ ಹೇಳಿದ್ರೆ ಕ್ಯಾಶ್ನ ಅಲ್ಲಿಗೆ ತೊಗೊಂಬರ್ತೀವಿ ಸರ್. ಎಲ್ಲ ಕರೆಕ್ಟಾಗಿದೆ ತಾನೆ? ಸರ್, ನಾನೇ ನಿಂತು ಕೌಂಟ್ ಮಾಡಿಸಿದ್ದೀನಿ ಸರ್. 2 crore ಪಕ್ಕ ಇದೆ. ನೀವು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿಗೆ ನಾವು ತೊಗೊಂಬರ್ತೀವಿ ಸರ್. ಆ್ಯಂಡ್ ವಿಷಯ ಎಲ್ಲೂ ಯಾರಿಗೂ ಲೀಕ್ ಆಗಿಲ್ಲ ಅಲ್ವಾ? ಸರ್, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಹೈಲಿ ಕಾನ್ಫಿಡೆಂಟಾಗಿ ಇಟ್ಟಿದ್ದೀವಿ. ನಮ್ಮ ಕಂಪ್ನಿಗೆ ಟೆಂಡರ್ ಸಿಕ್ಕಿರೋದೆ ನಿಮ್ಮಿಂದ. ನಿಮ್ಮನ್ನು ಬಿಟ್ಕೊಡೋಕ್ಕಾಗುತ್ತಾ ಸರ್? ಗುಡ್. ಇಷ್ಟು ಲಾಯಲ್ ಆಗಿದ್ರೆ ಸಾಕು. ಇದನ್ನೇ ಮೇಂಟೈನ್ ಮಾಡಿ. ನಾವಿಷ್ಟು ಮೇಂಟೈನ್ ಮಾಡಲೇಬೇಕಲ್ಲ ಸರ್. ನೀವು ಮಾಡಿದ ಹೆಲ್ಪ್ ಏನು ಕಮ್ಮಿನಾ? ತುಂಬ ವರ್ಷಗಳಿಂದ ನಾವು ತಲೆ ಎತ್ತಕ್ಕಾಗಿರಲಿಲ್ಲ. ಬಿಕಾಸ್ ಆಫ್ ಗೌತಮ್ ದಿವಾನ್. ಎಷ್ಟೋ ವರ್ಷದಿಂದ ಹೋಗ್ತಿದ್ದ ನಮ್ಮ ಮರ್ಯಾದೆನ ಕಾಪಾಡಿದ್ದೀರ ಸರ್. ಒಂದು ಪ್ರೆಸ್ಟೀಜಿಯಸ್ ಟೆಂಡರ್ನ ನಮಗೆ ಸಿಗುವಾಗ ಮಾಡಿದ್ದೀರ. ನಿಮ್ಮಿಂದಾಗಿ ಇವತ್ತು ನಮ್ಗೆ ಎಷ್ಟೋ ವರ್ಷದಿಂದ ಕಾಯ್ತಿದ್ದ ಟೆಂಡರ್ ಸಿಕ್ಕಿದೆ ಸರ್. ನಿಮ್ಮನ್ನು ಸೇಫ್ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಸರ್? ಈ ವಿಷಯ ಹೊರಗಡೆ ಎಲ್ಲೂ ಲೀಕ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದು ನಮ್ಮಲ್ಲೇ ಇರುತ್ತೆ. ದಟ್ಸ್ ಗುಡ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನೇ ವಾಪಸ್ ಕಾಲ್ ಮಾಡಿ ಅಮೌಂಟನ್ನು ಎಲ್ಲಿಗೆ ತರಬೇಕು ಅಂತ ಹೇಳ್ತೀನಿ. ಅಲ್ಲಿಗೆ ತಂದುಬಿಡಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ಕಾಲ್ ಕಟ್ ಆಗ್ತಿದ್ದಾಗೇನೆ ಸಿಮ್ನ ಡೆಸ್ಟ್ರಾಯ್ ಮಾಡಿ ಬಿಸಾಕಿ. ಯಾಕಂದರೆ ನಮ್ಮ ಕಾಲ್ಸು ಟ್ರ್ಯಾಕ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ. ಖಂಡಿತ ಸರ್, ನಾವು ಮೊದಲಿಂದನೂ ಅದೇ ತಾನೇ ಮಾಡ್ಕೊಂಬಂದಿರೋದು. ತಲೆ ಕೆಡಿಸ್ಕೋಬೇಡಿ ಸರ್. ಓಕೆ, ಬಾಯ್. ಹಾಂ ಮಧು, ಹೇಳಿ. ಹಲೋ ಸರ್. ಸರ್, ಫ್ರೀ ಇದ್ದೀರಾ? ಮಾತಾಡ್ಬೋದಾ? ಹೇಳಿ, ಪರವಾಗಿಲ್ಲ. ಸರ್, ನಮ್ಮ ಕಂಪನಿಯಲ್ಲಿ ಒಂದು ದೊಡ್ಡ ಅಮೌಂಟ್ ಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಸರ್. ಹಾಂ, ಅದನ್ನು ಇವತ್ತು ಅವ್ರು ಫೋನ್ ಮಾಡಿದ ತಕ್ಷಣ ತೊಗೊಂಡೋಗ್ಬೇಕು ಅಂತ ಮಾತಾಡ್ಬೋದಾದ್ರು ಸರ್. ಸರ್, ನನ್ನ ಪ್ರಕಾರ ಈ ಅಮೌಂಟೆಲ್ಲ ನಿಮ್ಮ ಕಂಪನಿ ಇನ್ಫಾರ್ಮೇಷನ್ ಲೀಕ್ ಮಾಡಿದ್ನಲ್ಲ, ಅವ್ನು ಕೊಡೋಕ್ಕೆ ತೊಗೊಂಡೋಗ್ತಾರೆ ಅನ್ಸುತ್ತೆ ಸರ್. ನಮ್ಮ ಮ್ಯಾನೇಜರ್ ಮಾತಾಡೋವಾಗ ತುಂಬ ಹೆಲ್ಪ್ ಮಾಡಿದ್ರಿ, ತುಂಬ ವರ್ಷದಿಂದ ಹೋಗ್ತಿದ್ದ ಮರ್ಯಾದೆ ನೀವು ಉಳಿಸ್ಬಿಟ್ರಿ ಅಂತ ಏನೇನೋ ಮಾತಾಡ್ತಿದ್ರು ಸರ್. ನನಗನ್ಸುತ್ತೆ ಇದು ಪಕ್ಕ ಅವನ ಹತ್ರನೇ ಮಾತಾಡ್ತಿರ್ತಾರೆ ಅಂತ. ಥ್ಯಾಂಕ್ ಯು ಮಧು, ಇನ್ನೊಂದು ಹೆಲ್ಪ್ ಮಾಡೋಕ್ಕಾಗುತ್ತಾ? ಹೇಳಿ ಸರ್. ಕ್ಯಾಶ್ ತೊಗೊಂಡು ಹೋಗ್ತಾ ಇದೆಯಲ್ಲ ಗಾಡಿ, ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಸಾಧ್ಯನಾ? ಸರ್, ಅದು ತುಂಬ ರಿಸ್ಕ್ ಸರ್. ಬೈ ಚಾನ್ಸ್ ನಾನೇನೋ ಸಿಕ್ಬಿದ್ರೆ ನನ್ನ ಕೆಲಸನೇ ಹೋಗ್ಬಿಡುತ್ತೆ ಸರ್. ಮಧು, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನೋಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ನೀವು ನನಗೋಸ್ಕರ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ, ರಿಸ್ಕ್ ಹೋಗ್ತಾ ಇದ್ದೀರಾ. ನಿಮಗೆ ಕೆಲಸಕ್ಕೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ನಾನಿದ್ದೀನಿ. ನಿಮ್ಮ ಜವಾಬ್ದಾರಿ ನಂದು. ನಿಮಗೆ ನನ್ನ ಕಂಪ್ನಿಲಿ ಒಂದು ಒಳ್ಳೆ ಕೆಲಸ ಕೊಡ್ತೀನಿ, ಒಳ್ಳೆ ಪೋಸ್ಟ್ ಕೊಡ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಸರ್, ನೀವಿಷ್ಟು ಧೈರ್ಯ ಕೊಡ್ತಾ ಇರೋದಕ್ಕೆ. ಆದರೆ ನಾನಿವತ್ತು ಹೊರಗಡೆ ಹೋಗೋಕ್ಕಾಗೋದಿಲ್ಲ ಸರ್. ನನಗೆ ಇಲ್ಲೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇಲ್ಲಾಂದರೆ ಕ್ಯಾಶ್ ತೊಗೊಂಡೋಗ್ತಾ ಇದ್ದಿಲ್ಲ ಗಾಡಿ, ಅದಕ್ಕೊಂದು GPS ಟ್ರ್ಯಾಕರ್ನ ಫಿಕ್ಸ್ ಮಾಡೋಕ್ಕಾಗುತ್ತಾ? ಸರ್, GPS ಟ್ರ್ಯಾಕರ್ ಈಗ? ಯು ಡೋಂಟ್ ವರಿ, ನಾನು ಅದನ್ನು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಹಾಗಾದರೆ ಸರಿ ಸರ್, ನೀವು ಕಳಿಸ್ಕೊಡಿ, ಉಳಿದನ್ನ ನಾನು ನೋಡ್ಕೊತೀನಿ. ಯಾ ಥ್ಯಾಂಕ್ ಯು ಸೊ ಮಚ್ ಮಧು. ಆನಂದ, ಆ ಹುಡುಗನಿಗೆ ಇಮ್ಮಿಡಿಯೇಟಾಗಿ ಒಂದು GPS ಟ್ರ್ಯಾಕರ್ನ ತಪ್ಪಿಸ್ಬೇಕು. ಆ ಜವಾಬ್ದಾರಿ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.